ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ವ್ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಇನ್ನೊಂದು ರೆಸಿಪಿ ಏನಪ್ಪ ಅಂತ ಹೇಳಿದರೆ ಬೆಳ್ಳುಳ್ಳಿ ಚುರ್ಮರಿ. ಈ ಮಳೆಗಾಲದಲ್ಲಂತೂ ಸೂಪರ್ ಆಗಿರುತ್ತೆ. ಸಾಯಂಕಾಲ ಟೈಮಿಗೆ ಈ ಥರ ಮಂಡಕ್ಕಿನ ಚುರ್ಮರಿನ ಮಾಡ್ಕೊಂಡು ತಿಂದರೆ ಬನ್ನಿ ಫ್ರೆಂಡ್ಸ್, ಹಂಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಇದನ್ನು. ಇವಾಗ ನೋಡ್ರಿ, ನಾನು ಒಂದು ದೊಡ್ಡ ಪಾತ್ರೆನ ತಗೊಂಡಿದ್ದೀನಿ. ಇದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪನೇ ಹಾಕ್ಕೊಳ್ಳಿ, ತುಂಬ ಆದರೆ ತುಂಬ ಆಯಿಲಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಒಂದು 2 ಶೇರ್ನಷ್ಟು ತೊಗೊಂಡಿದ್ದೀನಿ ಚುರ್ಮರಿನ. ಇದಕ್ಕೆ ನಾನು ಸ್ವಲ್ಪ ಏನಂದರೆ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಶೇಂಗಾ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗ್ಯಾಸನ್ನು ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಕಲರ್ ಫುಲ್ ಚೇಂಜ್ ಆಗುತ್ತೆ. ಹಾಗಂತ ತುಂಬ ಜೋರಿಟ್ಟು ಬಹಳ ಅಂದರೆ ಕರ್ರಗಾಗುವಷ್ಟು ಮಾಡಬೇಡಿ, ಸ್ವಲ್ಪ ಫ್ರೈ ಆದರೆ ಸಾಕು. ಇದನ್ನು ನಾನು ಸೈಡಿಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ, ನೆಕ್ಸ್ಟು ಏನು ಮಾಡಬೇಕಂದ್ರೆ ಬೆಳ್ಳುಳ್ಳಿ ಚುರ್ಮರಿ ಅಂದರೆ ಮೇಯ್ನಾಗಿ ಬೆಳ್ಳುಳ್ಳಿ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ನಾನು 2 ಬೆಳ್ಳುಳ್ಳಿನ ಇದು ಸುಲಿದು ಜಜ್ಜಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಇದನ್ನು ಹಾಕ್ಕೊಳ್ಬೇಕು. ತುಂಬ ಟೇಸ್ಟಿಯಾಗಿ ಫ್ಲೇವರ್ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಇದು ಬೆಳ್ಳುಳ್ಳಿ ಚುರ್ಮರಿ ಸಾಯಂಕಾಲ ಟೈಮಿಗೆ ಟೀ ಜೊತೆ ಅಂತೂ ಸೂಪರ್ ಆಗಿರುತ್ತೆ. ಮತ್ತು ಸ್ವಲ್ಪ ಅಂದರೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು. ಚುರ್ಮರಿಗೆ ಉಪ್ಪು ಇರುತ್ತೆ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳದೆ ಇದ್ರೂ ಪರವಾಗಿಲ್ಲ. ಮತ್ತು 2 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಹಾಕ್ಕೊಳ್ಳುವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡಿ. ಆಫ್ ಮಾಡಿ ಎಣ್ಣೆ ಬಿಸಿ ಇರುವಾಗಲೇ ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚುರ್ಮರಿನ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಎಲ್ಲ ಇದರಲ್ಲಿ ಏನಾದರೂ ಇದ್ದರೆ ತೆಗೆದು ಒಂದು ಮರದಲ್ಲಿ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋ 2 ಶೇರ್ನಷ್ಟು, ನಮ್ಮ ಕಡೆ 2 ಪಾವ್ ಅಂತೇವ್ರಿ, ಚುರ್ಮರಿನ ಕ್ಲೀನ್ ಮಾಡಿ ಇದಕ್ಕೆ ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ಚುರ್ಮುರಿ ವೈಟ್ ಇರಬಾರ್ದು, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದರ ಟೇಸ್ಟು ಡಬಲ್ ಆಗೋಕ್ಕೆ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ. ಅದೇನಪ್ಪ ಅಂದರೆ ಶುಗರ್ ಪೌಡ್ರ್, ಅಂದರೆ ಸಕ್ಕರೆ ಪುಡಿ. ಇದು ಹಾಕಿದ ಮೇಲೆ ಅಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ರೀ. ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಬೀಜ, ಇವನು ಕೂಡ ಹಾಕ್ಕೊಂಡು ಲಾಸ್ಟಿಗೆ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಫ್ರೆಂಡ್ಸ್. ಇವಾಗ ನೋಡಿ, ಬೆಳ್ಳುಳ್ಳಿ ಚುರ್ಮರಿ ರೆಡಿಯಾಗಿದೆ. ನಮ್ಮ ಕಡೆ ಅಂತೂ ಈ ಥರ ಮಾಡಿ ಮನೇಲಿ ಒಂದು ಬಾಕ್ಸ್ ತುಂಬಿಟ್ಕೊಂಡ್ಬಿಟ್ರೆ ಡೈಲಿ ಸಾಯಂಕಾಲ ಅಂತೂ ತಿಂದೇ ತಿಂತೀವಿ. ಟೀ ಜೊತೆಗೆ ಸೂಪರ್ ಆಗಿರುತ್ತೆ. ನೀವು ಕೂಡ ಮಾಡ್ಕೊಳ್ಳಿ. ಮೇಲ್ಗಡೆ ನೋಡಿ ಫ್ರೆಂಡ್ಸ್, ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಏನಂದರೆ ಕೊತ್ತಂಬರಿ ಸೊಪ್ಪು, ಇದ್ರ ಜೊತೆ ಒಂದು ಮೆಣಸಿನ್ಕಾಯಿ ಕಡ್ಕೊಂಡು ತಿಂದರೆ ಆಹಾ ಎಷ್ಟು ತಿಂತೀವಿ ಅನ್ನೋದೇ ಗೊತ್ತಾಗಲ್ಲ. ನೀವು ಕೂಡ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.